ಅಣ್ಣ, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಶಾಖಾ ಅಧ್ಯಕ್ಷ ಚನ್ನಪಟ್ಟಣ ಶಾಖಾ ಅಧ್ಯಕ್ಷರಾದ ವೆಂಕಟೇಶ್, ನಮ್ಮ ರಾಜ್ಯಾದ್ಯಂತ ಎಲ್ಲ ಪೌರ ಕಾರ್ಮಿಕರು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ 45 ದಿನಗಳ ಕಾಲ ಮನವಿ ಪತ್ರ ಕೊಟ್ಟಿದ್ರು. ನಮ್ಮ ಗಣನೆಗೆ ಸರ್ಕಾರ ಯಾವುದೇ ನಮ್ಮ ನೌಕರರ ಕುಂದುಕೊರತೆಗೆ ಗಣನೆಗೆ ತಗೊಂಡಲೆ ಯಾವುದೇ ರೀತಿಯ ಆದೇಶ ಆಗಲಿ ಏನೇ ಆಗಲಿ ನಮ್ಮ ಸ್ಪಂದಿಸಿಲ್ಲ. ಅದಕ್ಕಾಗಿ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರ ಕರೆಯಾಗಿ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಅನಧಿಕೃತ ಮುಷ್ಕರ. ನಮ್ಮ ಮುಷ್ಕರ ಎಲ್ಲಿಂದ ತನಕ ಅಂದರೆ ನಾಳೆನೇ ಮುಗಿಬೋದು. ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳು ಈಡೇರಿಸಿದ್ರೆ ಇವತ್ತೇ ಮುಗಿಬೋದು, ಇಲ್ಲ ನಾಳೆ ಮುಗಿಬೋದು, ಇಲ್ಲ 10 ದಿನ ಆಗ್ಬೋದು. ನಮ್ಮ ಬೇಡಿಕೆಗಳು ಈಡೇರಿಸತಕ್ಕ ಜ್ಯೋತಿ ಸಂಜೀವಿನಿ ಹೆಲ್ತ್ ಕಾರ್ಡ್ ಆಗ್ಬೋದು, ಲೋಡ್ ಔಟ್ ಹೆಲ್ಪರ್ಸು ಪರ್ಮನೆಂಟ್ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದೀವಿ. ಹಂಗೆ ಸರ್ಕಾರಿ ನೌಕರರೆಂದು ನಮ್ಮನ್ನು ಘೋಷಣೆ ಮಾಡಬೇಕು. ಸರ್ಕಾರಿ ನೌಕರರೆಂದು ಸೌಲಭ್ಯ ಏನು ಪಡಿತದೋ ಆ ಸೌಲಭ್ಯ ಎಲ್ಲ ಪೌರ ಕಾರ್ಮಿಕರು ಸೌಲಭ್ಯ ಕಲಿಸ್ಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಇದೇ ರೀತಿಯ ಹಿಂದಿನ ಈ 47ನೇ ದಿನ ಇಟ್ಟು ಆದ್ರೂ ಸರ್ಕಾರ ಯಾವುದೇ ಗಣನೆಗೆ ತಗೊಂಡು ನಮ್ಗೆ ಸ್ಪಂದಿಸಿಲ್ಲ. ಅದಕ್ಕಾಗಿ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ ದಿನ ಇವಾಗ ನಮ್ಮ ನೌಕರರೆಲ್ಲ ಮುಷ್ಕರಕ್ಕೆ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಕ್ಕೆ ಜಾಸ್ತಿ ದಿನ ನಮ್ಮ ಮುಷ್ಕರ ಮುಂದೂಡಿದ್ರೆ ನಮ್ಮ ಮನೆ ಕುಟುಂಬ ಸಮೇತ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹೇಳ್ಕೊಂಡಿದ್ದೀವಿ. ಅದಕ್ಕಾಗಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಮಾಧ್ಯಮ ಮಿತ್ರರು ಪತ್ರಕರ್ತರು ನಮಗೆ ಸ್ಪಂದಿಸಬೇಕಂತ ನನ್ನ ಈ ಮುಷ್ಕರದಲ್ಲಿ ನಾನು ಕೇಳ್ಕೊಳ್ತೀನಿ ಸರ್.